ಸ್ವಾಗತ ನನ್ನ ಹೊಸ ವ್ಲಾಗಿಗೆ, ಇನ್ನೊಂದು ವ್ಲಾಗಿಗೆ. ಸೊ ವ್ಯೂವರ್ಸ್, ಇವತ್ತು ನಾನು ಹೋಗ್ತಿದ್ದೀನಿ. ಇವತ್ತೇ ಫ್ರೈಡೇ, ಪ್ರೀ ಫೈನಲ್ಸ್ ಫಸ್ಟ್ ಡೇ. ಹಿಂದಿ ಫುಲ್ ನೈಟ್ ಓದ್ಕೊಂಡಿದ್ದೀನಿ, ರಿವಿಷನ್ ಫುಲ್ ಆಗಿದೆ. ಸೊ ಇವಾಗ ಕ್ಯಾಂಪಸ್ ಒಳಗಡೆ ಇದ್ದೀನಿ, ಕ್ಲಾಸ್ ಒಳಗಡೆ ಹೋಗಿ ಇದು ಮಾಡ್ತೀನಿ. ಸೊ ಫ್ರೆಂಡ್ಸ್, ಮನೆಗೆ ಬಂದ್ಬಿಟ್ಟೆ. ಎಕ್ಸಾಮ್ ಏನೂ ಹಿಡಿಯೋಕ್ಕಾಗಿಲ್ಲ ಎಂತಕ್ಕಂದರೆ ನಾನು ಹೋಗಿದ್ದು ಒಂದು ಪ್ರಾಬ್ಲಮ್ ಬಂದ್ಬಿಡ್ತು. ಲೈಕ್ ಎಕ್ಸಾಮ್ ಹಾಲು ಎ ಬ್ಲಾಕಲ್ಲಿತ್ತು, ನನಗದು ಗೊತ್ತೇ ಇಲ್ಲ. ಅದು ಬೇರೆ 8:30ಗೆ ಅಲ್ಲಿ ಕ್ಲಾಸಲ್ಲಿದ್ದೀನಿ. ಅದು ಎ ಬ್ಲಾಕ್ ತಾನೇ ಇದು ಎಕ್ಸಾಮ್ ಹಾಲ್ ಇರೋದು. ನಾನು ಬಿ ಬ್ಲಾಕಲ್ಲಿದ್ದೀನಿ. ನಾರ್ಮಲಿ ನಾನು ಬಿ ಬ್ಲಾಕಲ್ಲಿರೋದು, ಅದಕ್ಕೆ ಬಿ ಬ್ಲಾಕಲ್ಲೇ ಇರುತ್ತೆ, ನಮ್ಮ ಕ್ಲಾಸಲ್ಲೇ ಇರುತ್ತೆ ಅಂತ ಹೋಗಿ ನಮ್ಮ ಕ್ಲಾಸಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಯಾರೂ ಬಂದಿಲ್ಲ. ಆಮೇಲೆ ಧೀರಜ್ ಕಾಲ್ ಮಾಡ್ದೆ, ಎ ಬ್ಲಾಕಿಗೆ ಬರೋ ಅಂತ ಹೇಳಿ 5 ಮಿನಿಟ್ಸ್ ಮುಂಚೆ ಓಡ್ಕೊಂಡು ಹೋದೆ. ಹಂಗಿಂಗೆ ಓಡ್ಕೊಂಡು ಹೋಗಿಲ್ಲ. ಸೊ ಅಲ್ಲೊಂದು ಮಿಸ್ಟೇಕ್ ಆಯ್ತಂತ, ಆದರೂ ಆ ಮಿಸ್ಟೇಕ್ ಆಗೋ ಮುಂಚೆ ಓದ್ಕೊಂಡೇ ಕೂತ್ಕೊಂಡಿದ್ದೆ ನಮ್ಮ ಕ್ಲಾಸಲ್ಲಿ. ಹೆಂಗೋ 5 ಮಿನಿಟ್ಸ್ ಮುಂಚೆ ಅವ್ನು ಕಾಲ್ ಮಾಡಿದೆ ಧೀರಜ್ನ. ಅವ್ನು ಹೇಳ್ದ ಎ ಬ್ಲಾಕಲ್ಲಿ ಬರೋ ಅಂತ. ಓಡ್ಕೊಂಡು ಹೋದೆ. ಅದೆಲ್ಲ ವೀಡಿಯೋನೇ ಹಿಡಿಯೋಕ್ಕಾಗಿಲ್ಲ. ಅಲ್ಲಿ ಹಿಡಿಯೋಣ ಅಂದ್ಕೊಂಡೆ. ಲೈಕ್ ಫಸ್ಟ್ ಎಕ್ಸಾಮ್ ಹಿಂದಿ ಇತ್ತು, NCC ಅಲ್ವಾ. ಸೊ ಮಂಡೇ ಟ್ಯೂಸ್ಡೇ ಇದಿರುತ್ತೆ NCC. ಅದು ಬೇರೆ ಹಿಂದಿನೂ ಮಂಡೇ ಟ್ಯೂಸ್ಡೇ ಇರುತ್ತೆ. ಹಿಂದಿ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ದಿಲ್ಲ. ಒಂದು ದಿವಸ ಮುಂಚೆ ಒಂದು ಫ್ರೆಂಡ್ ಬಂದು ಮನೆಗೆ ಹೆಲ್ಪ್ ಮಾಡಿದ್ದು. ಇಲ್ಲ ನಾನು ನಿಜ ಫೇಲ್ ಆಗಿಬಿಡ್ತಿದ್ದೆ. ಒಂದು ಹೋಪು ಇರಲಿಲ್ಲ, ಒಂದು ಮಿನಿಮಮ್ ಹೋಪು ಇದ್ದಿಲ್ಲ. ಸೊ ಅದಕ್ಕೆ ಹೆಲ್ಪ್ ಕೇಳಿದರೆ ಕಮೆಂಟಲ್ಲಿ ಗೆಸ್ ಮಾಡಿ ಯಾರು ಇರ್ಬೋದು ಆ ಫ್ರೆಂಡ್ ಅಂತ. ಹೆಂಗೋ ಒಂದು ಇವತ್ತು ಆಯಿತು. ನೆನ್ನೆ ಫುಲ್ಲು ಓದ್ಕೊಂಡಿದ್ದೆ. ಲೆಸನ್ಸ್ ಎಲ್ಲ ನನಗೇನು ಗೊತ್ತಾ, ಲೈಕ್ ಒಂದು ಲೆಸನ್ನು ಗೊತ್ತಾಗ್ಬಿಟ್ರೆ ನಾನು ಓನಾಗೆ ಬರಿತೀನಿ. ಆದರೆ ಲೆಸನ್ಸೇ ಗೊತ್ತಿರಲಿಲ್ಲ ಏನಾಯ್ತಂತ. ಅದಕ್ಕೆ ಹೆಲ್ಪ್ ತಗೊಂಡಿದ್ದು. ಇವಾಗ ಒಂದು ಇದು ಏನು ಪ್ರೀ ಫೈನಲ್ಸು ಪ್ರೀ ಫೈನಲ್ಸ್ ಆಯಿತು. ಇವಾಗ ಒಂದು ಎಕ್ಸಾಮು, ಇನ್ನೂ ನಾಳೆ ಇಂಗ್ಲೀಷ್ ಐತೆ, ಸ್ಯಾಟರ್ಡೆ ನಾಳೆ. ಸೊ ನಾಳೆ ಇಂಗ್ಲೀಷ್ ಐತೆ. ಇಂಗ್ಲೀಷ್ ಆದಮೇಲೆ ಸಂಡೇ ಆದಮೇಲೆ ಅಕೌಂಟ್ಸ್, ಮಂಡೇ ದಿವಸ ಅಕೌಂಟ್ಸು. ನೋಡೋಣ. ಮ್ಯಾಮು ಅಕೌಂಟ್ಸ್ಗೆ ಸ್ಯಾಟರ್ಡೇ ಇಟ್ಕೊತಾರಂತೆ, ಲೈಕ್ ಎಕ್ಸ್ಟ್ರಾ ಕ್ಲಾಸಸ್ ಥರ. ಅಕೌಂಟ್ಸ್ ಸ್ವಲ್ಪ ಓದಿದ್ರೆ ಇದಾಗುತ್ತೆ. ಅಕೌಂಟ್ಸ್ ಫಸ್ಟ್ ಆಫ್ ಆಲ್ ಬರುತ್ತೆ, ಆರಾಮಾಗಿ ಪಾಸ್ ಆಗ್ಬೋದು ನನಗೆ. ಆದರೆ ಸ್ವಲ್ಪ ಜನಕ್ಕೆ ಆಗೋಲ್ಲ. ನನಗೆ ಅಕೌಂಟ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟು. ಎಲ್ಲ ಬರುತ್ತೆ, ಲೈಕ್ ಎಲ್ಲ ಬರುತ್ತಂತ ಹೇಳಲ್ಲ, ಸ್ವಲ್ಪ ಸತಿ ಆಗುತ್ತೆ. ಜಾಸ್ತಿ ಮಿಸ್ಟೇಕ್ಸು ಆಗುತ್ತೆ ನನಗೆ. ಮಿಸ್ಟೇಕ್ಸ್ ಮುಂಚೆ ಆಗ್ತಿತ್ತು, ಟ್ಯಾಲಿನೇ ಆಗ್ತಿದ್ದಿಲ್ಲ ಏನು. ಇವಾಗ ಆಗ್ತೈತೆ ಎಲ್ಲ. ಸೊ ಇನ್ನೊಂದು QAB, ಸ್ವಲ್ಪ ಭಯ. QAB ನನಗೆಲ್ಲ ನನ್ನ ಕ್ಲಾಸಲ್ಲೇ ಎಲ್ಲರಿಗೂ QAB ಅಂದರೆ ಭಯ ಆಗ್ತೈತೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ QABಗೆ. ನನಗೂ ಜಾಸ್ತಿ ಭಯ ಆಗ್ತೈತೆ ಅದ್ರ ಬಗ್ಗೆ. ಎಂತಕ್ಕಂದರೆ ಕ್ಲಾಸಸ್ ನೀಟಾಗಿ ಅಟೆಂಡ್ ಮಾಡಿಲ್ಲ, ಅದೇ ಮೇನ್ ಪ್ರಾಬ್ಲಮ್ ಬಂದಿದ್ದು. ಸೊ ಇವತ್ತು ಡೇ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇವತ್ತು ಗೊತ್ತಲ್ಲ ಫ್ರೈಡೇ, ಇದು ಚಿಲ್ಡ್ರನ್ಸ್ ಡೇ. ನನ್ನ ತಮ್ಮನ ಒಂದು ಏನಾದರೂ ಕೊಡೋಣ ಅಂತ ಹೇಳ್ಕೊಂಡೆ, ಆದರೆ ಜೋಬಲ್ಲಿ ಅಷ್ಟು ಕಾಸಿಲ್ಲ. ಆದರೂ ಒಂದು ಚಿಕ್ಕ ಎಷ್ಟು 45 ರೂಪೀಸ್ ಇತ್ತು ಬ್ಯಾಂಕ್ ಅಕೌಂಟಲ್ಲಿ. ಸೊ ಇವಾಗ ಹೋಗಿದ್ದು ಇದು ತಗೊಂಡು ಬಂದೆ, ಕಿಂಡರ್ ಜಾಯ್. ಒಂದು ನಿಮಿಷ ತೋರಿಸ್ತೀನಿ ಫ್ರೆಂಡ್ಸ್. ವಾಟ್ ಈಸ್ ದಿಸ್? ಅರ್ಧಿ ತಿಂದೇ ಬಿಟ್ಟಿದ್ದಾನೆ ಇವನು, ಚಿನ್ನಿ ಮಾಡ್ಬಿಟ್ಟು ಹಂಗೆ ಎಲ್ಲ ತಿಂದ್ಬಿಟ್ಟಿದ್ದಾನೆ. ನನ್ನಲ್ಲಿ कितने तेजस्वी लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं. सरप्राइज गिक्किದ್ರೆ मैं बोलने तक तो भी रुकना था नहीं रे. तू कहां गया था? मैंने मालूम नहीं, तू कॉलेज में था कर बोल दिया. ಈ ತರ ಇರುತ್ತೆ ಫ್ರೆಂಡ್ಸ್. सॉरी ಸರ್ಪ್ರೈಸ್ ಕೊಡೋಣ, ಇಲ್ಲ ಏನಾದರೂ ಕೊಡೋಣ ಅಂತ ನನ್ನ ಕೈಯಿಂದ. ಟೆರೆಸ್ ಮೇಲಿದ್ದೆ, ಕಿಂಡರ್ ಜಾಯ್ ತೋರ್ಸೋಣ ಅಂತ, ವ್ಲಾಗಲ್ಲಿ ತೋರ್ಸೋಣ ಅಂತ ನೋಡಿದ್ರೆ ಫಸ್ಟೇ ಬಂದ್ಬಿಟ್ಟಿದ್ದಾನೆ. ನಾನು ನೋಟಿಸ್ ಮಾಡಿಲ್ಲ. ಫಸ್ಟೇ ಬಂದ್ಬಿಟ್ಟು ತಿಂದ್ಬಿಟ್ಟಿದ್ದಾನೆ, ಖಾಲಿನೇ ಮಾಡಿಬಿಟ್ಟಿದ್ದಾನೆ. ವಾವ್, ಕ್ಯಾನಿಕ್ ರಸ್ಮಿ ಗೈಸ್, ಸರ್ಪ್ರೈಸ್ ಏನು ಗೊತ್ತಾ? ನಮ್ಮ ಅಣ್ಣ ಕೊಡೋದು ಇದು ಕಿಂಡರ್ ಜಾಯ್ ಅನ್ಕೊಳ್ರಿ, ಇಲ್ಲಿಕ್ಕಿದ್ದಾನೆ ಸರ್ಪ್ರೈಸ್. ವಾವ್, ಸರ್ಪ್ರೈಸ್.
ಏನಾಯ್ತು ಸಿಕ್ಕೈತೆ ಇವನಿಗೆ. ಗೊತ್ತಿಲ್ಲ ಇದು ಹೆಂಗೆ ಹಾಕಕ್ಕೆ, ಅದಕ್ಕೆ ಸಿಕ್ಕಾಪಟ್ಟೆ ಹೆಂಗೆ ಆಗ್ಬಿಟ್ಟೆ. ಸಬ್ಬಾಷ್. ನನಗೆ ನಿಜ ಬರೋದೇ ಇಲ್ಲ ಬಿಡಿ. ಇವೊಂದು ಫುಲ್ ಮೂಡೇ ಇದು ಮಾಡ್ಬಿಟ್ಟ ಇವನು. ಹಾಂ, ಸೊ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳ್ಬಿಟ್ಟೆ ನನ್ನ ಮಗನ್ನ. ಇವಾಗ ಓದಬೇಕು. ಇಂಗ್ಲೀಷ್ ಐತೆ ನಾಳೆ. ಇಂಗ್ಲೀಷು ಹಿಂದಿ ಥರ ಕಂಡೀಷನ್ ಐತೆ. ಲೈಕ್ ಅಟೆಂಡ್ ಮಾಡಿಲ್ಲ ಜಾಸ್ತಿ ಕ್ಲಾಸಸ್. ನೋಡೋಣ, ಕೂತ್ಕೊಳ್ಬೇಕು ಇವತ್ತು. ರಾತ್ರಿ ಎಲ್ಲ ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ಓದೋಕ್ಕೆ ಹಿಂದಿ. ಇವಾಗ ಅದೇ ಮಾಡಬೇಕು ಇಂಗ್ಲೀಷು. ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿಬಿಡಿ.